ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಚಟ್ಟಿ ಕುಕ್ಕಿಂಗ್ ಚಾನಲ್. ಇವತ್ತು ನಾವು ಒಂದು ಉಪ್ಪಿನಕಾಯಿಯನ್ನು ತಯಾರು ಮಾಡೋಣ. ಮೀನಿನ ಉಪ್ಪಿನಕಾಯಿ, ಟೂನಾ ಮೀನು ಉಪ್ಪಿನಕಾಯಿಯನ್ನು ತಯಾರು ಮಾಡೋಣ. ಅದಕ್ಕಾಗಿ ಯಾವ ಥರ ಮಾಡೋದು, ಇದನ್ನು ನಾನು ಕೇರಳಕ್ಕೆ ಹೋದಾಗ ಅಲ್ಲೇ ಕಡಲಿಗೆ ಹೋಗಿ ಡೈರೆಕ್ಟಾಗಿ ಹಾರ್ಬರಿಂದ ಮೀನನ್ನು ತಗೊಂಡು ಅಲ್ಲಿಂದ ಉಪ್ಪಿನಕಾಯಿ ಮಾಡಿದ್ದೀವಿ. ಸೊ ಇದು ಬಂದು ಕೇರಳದಲ್ಲಿರುವ ತಿರುವನಂತಪುರಂನಲ್ಲಿರುವಂಥ ವಿಜ್ಞಂ ಬೀಚು ಹಾರ್ಬರು. ಅಲ್ಲಿ ನೋಡಿ, ಇಲ್ಲಿ ಮೀನು ತೊಗೊಳಕ್ಕಂತ ಜನರು ತುಂಬ ಸೇರಿಕೊಂಡಿದ್ದಾರೆ. ಇಲ್ಲಿ ಸಣ್ಣ ಸಣ್ಣ ಬೋಟ್ಗಳು ಬೆಳಿಗ್ಗೆ ಮೀನುಗಾರಿಕೆಗೆಲ್ಲ ಹೋಗಿ ಅಲ್ಲಿಗೆ ಫ್ರೆಶ್ ಆಗಿ ಬರುವಂಥ ಮೀನನ್ನು ಇಲ್ಲಿ ಕೊಂಡ್ಕೊಳ್ಳೋದಕ್ಕೆ ಜನ ಸೇರಿರ್ತಾರೆ. ಇಲ್ಲಿ ಆಕ್ಷನಲ್ಲಿ ಮೀನನ್ನು ತಗೋಬೇಕು ಅಂದರೆ ಒಂದು ಗುಡ್ಡೆ ಈ ಥರ ತಗೊಬಂದು ಈ ಥರ ಪಾತ್ರೆಗಳಲ್ಲಿ ನೋಡಿ ಲೈವ್ ಆಗಿದೆ, ಜೀವಂತವಾಗಿರುವಂಥ ಮೀನುಗಳು, ಸತ್ತಿರುವ ಮೀನುಗಳು ಎಲ್ಲ ಇದೆ. ಇದೆಲ್ಲ ದೊಡ್ಡ ದೊಡ್ಡ ಮೀನುಗಳಿದೆ. ಇದನ್ನೆಲ್ಲ ಆಕ್ಷನ್ ಮಾಡ್ತಾರೆ, ಲೈವ್ ಆಗಿ ಆಕ್ಷನ್ ಮಾಡಿ ಜನ ಇದನ್ನು ತೊಗೊಂಡು ಹೋಗ್ತಾರೆ. ತುಂಬ ಮೀನು ಬೇಕಾದವರು ಇಲ್ಲಿ ಬಂದು ಡೈರೆಕ್ಟಾಗಿ ತೊಗೋಬೋದು. ಕಡಿಮೆ ಬೆಲೆಗೆ ತುಂಬ ಮೀನು ಸಿಗುತ್ತೆ. ನೋಡಿ, ನಾನು ಈ ಥರ ಟೂನಾ ಮೀನನ್ನು ತೊಗೊಂಡಿದ್ದೀನಿ. ಇಷ್ಟೇ ಒಂದು 6-7 ಮೀನನ್ನು ನಾನು ತೊಗೊಂಡಿದ್ದೀನಿ ಈ ಥರ. ಸೊ ಇಲ್ಲಿ ನೋಡಿ, ಮೀನನ್ನು ತಗೊಂಡು ಆಕ್ಷನಲ್ಲಿ ತಗೊಂಡು ಈ ಥರ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಇಲ್ಲೇ ಇದ್ದಾರೆ, ತುಂಬ ಜನ ಕೂತ್ಕೊಂಡಿರ್ತಾರೆ ಕ್ಲೀನ್ ಮಾಡೋದಕ್ಕೆ ಅಂತ. ಕ್ಲೀನ್ ಮಾಡಿಕೊಡ್ತಾರೆ. ನಾವು ಮನೆಗೆ ತೊಗೊಬಂದು ಮಾಡಬೇಕಾದ ಅವಶ್ಯಕತೆ ಇಲ್ಲ, ಅವರೇ ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ಸ್ವಲ್ಪ ದುಡ್ಡು ಕೊಟ್ಟರೆ ಸಾಕಾಗುತ್ತೆ. ತುಂಬ ಬೇರೆ ಬೇರೆ ಥರದ ಮೀನುಗಳನ್ನು ನಾವು ಇಲ್ಲಿ ನೋಡ್ಬೋದು. ಲೈವ್ ಆಗಿ ತೊಗೊಬರ್ತಾರೆ, ಅಲ್ಲೇ ತೊಗೊಂಡು ಅದನ್ನು ಕ್ಲೀನ್ ಮಾಡಿಕೊಂಡು ನಾವು ಏನು ಬೇಕೋ ಅದನ್ನು ಮಾಡ್ಕೋಬೋದು. ಇಲ್ಲೇ ನೋಡಿ, ತುಂಬ ಜನ ಬಂದು ಸೇರ್ತಾರೆ. ಇಲ್ಲಿ ನೋಡಿ, ಇವುಗಳೆಲ್ಲ ಮೀನುಗಾರಿಕೆಗೆ ಹೋಗುವಂಥ ಬೋಟ್ಗಳು. ಇವರು ಬಂದು ಮೀನನ್ನು ಕೊಟ್ಬಿಟ್ಟು ತಿರ್ಗಾ ಹೋಗುವವರು ಮೀನುಗಾರಿಕೆಗೆ ಅಂತ. ಆ ಕಡೆ ಸೈಡ್ ಹಾರ್ಬರ್ದು ಇದ್ದಿದೆ. ಇಲ್ಲೆಲ್ಲ ತುಂಬ ಅನೇಕ ಬೋಟ್ಗಳು ನಿಂತಿದೆ ನೋಡಿ. ಇಲ್ಲೆಲ್ಲ ಲೈವ್ ಆಗಿ ಬಂದಿರುವಂಥದ್ದು. ಇಲ್ಲಿಗೆ ಇವರು ಈಗ ಬಂದಂಥ ಬೋಟ್ ಇದು. ಇಲ್ಲಿಂದ ಮೀನನ್ನು ನೋಡಿ ತೆಗೆದು ಬುಟ್ಟಿನಲ್ಲಿ ತೆಗೆದು ಕೊಡ್ತಾರೆ. ಅದನ್ನು ಪಕ್ಕದಲ್ಲಿ ಕೆಳಗಡೆ ಇಟ್ಟು ಮತ್ತೆ ಅದನ್ನು ಕೆಲವು ಜನ ಆಕ್ಷನ್ ಮಾಡಿ ಅಲ್ಲಿಂದ ಜನರು ಖರೀದಿ ಮಾಡ್ತಾರೆ. ಈಗ ಸಣ್ಣ ಸಣ್ಣ ಈ ಮನೆಗಳಿಗೆಲ್ಲ ಮೀನು ತಲುಪಿಸೋರು ಏನು ಮಾಡ್ತಾರೆ ಅಂತ, ಇಲ್ಲಿ ಬಂದು ಆಕ್ಷನಲ್ಲಿ ತೊಗೊಂಡು ಲಾಭ ಸಿಗುತ್ತೆ. ಆಕ್ಷನಲ್ಲಿ ತೊಗೊಂಡು ಸಣ್ಣ ಬೆಲೆಗೆ ಸಿಗುತ್ತೆ. ಅದನ್ನು ತೊಗೊಂಡೋಗಿ ಮತ್ತು ಮನೆಗಳಿಗೆಲ್ಲ ಮಾರಾಟ ಮಾಡ್ತಾರೆ. ರೋಡ್ ಸೈಡಲ್ಲೆಲ್ಲ ಮಾರಾಟ ಮಾಡ್ತಾರೆ. ಇಲ್ಲಿ ನೋಡಿ, ಬಂಗಡ ಮೀನು ತುಂಬ ಚೆನ್ನಾಗಿರುತ್ತೆ ನೋಡಿ. ಅದು ಹಾರ್ಬರು, ಅಲ್ಲಿ ಅದಾನಿ ಅವ್ರದ್ದು ಪ್ರೊಡಕ್ಷನ್ ಇಲ್ಲಿ ಆಗ್ತಾ ಇರುವಂಥದ್ದು ಹಾರ್ಬರು. ಕಂಟೈನರ್ಗಳೆಲ್ಲ ನಿಂತಿದೆ ನೋಡಿ. ನಾನೀಗ 4 kg ಮೀನು ತೊಗೊಂಡು ಎಲ್ಲ ಪೀಸ್ ಮಾಡಿ ಸೆಟ್ ಮಾಡಿಟ್ಟಿದ್ದೀನಿ. ವಾಶ್ ಮಾಡಿ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀವಿ. ಒಂದು 4 kg ಅಷ್ಟಿದೆ ಇದು. ಈಗೇನು ಜಿಂಜರ್ ಗಾರ್ಲಿಕ್, ಗ್ರೀನ್ ಚಿಲ್ಲಿ ಮತ್ತು ಕರಿ ಲೀವ್ಸನ್ನು ಗ್ರೈಂಡ್ ಮಾಡಿರುವಂಥದ್ದು, ಅದರ ಪೇಸ್ಟನ್ನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಇದನ್ನು ಸ್ವಲ್ಪ ಬದಿಗೆ ಇಟ್ಟಿರ್ತೀನಿ. ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ ಅದನ್ನು ಆ್ಯಡ್ ಮಾಡಬೇಕು. ಹಾಗೆ ಉಪ್ಪು ಬೇಕಾಗುವಷ್ಟೊಂದು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೇಕು. ಹಾಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಉಪ್ಪಿನಕಾಯಿ ತುಂಬ ದಿನದವರೆಗೆ ಉಳಿಯುತ್ತೆ, ಸ್ವಲ್ಪ ತುಂಬ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಆಯಿತು. ಇನ್ನೊಂದು ಸ್ವಲ್ಪ ಕರಿಮೆಣಸಿನ ಪುಡಿ, ಪೆಪ್ಪರ್ ಪೌಡ್ರನ್ನು ಹಾಕೋಣ. ಚೆನ್ನಾಗಿ ಮಿಕ್ಸ್ ಆಗಿದೆ ಎಲ್ಲನೂ. ಇನ್ನು ಮ್ಯಾರಿನೇಷನ್ ಒಂದು 2 ಅವರ್ ಮ್ಯಾರಿನೇಷನ್ಗೆ ಇಟ್ಬಿಡೋಣ. ಅದಾದಮೇಲೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮ್ಯಾರಿನೇಷನ್ ಆಗಿ ನಾವು ಒಲೆಯಲ್ಲಿ ಒಂದು ಮಣ್ಣಿನ ಪಾತ್ರೆಯನ್ನು ಇಟ್ಟಿದ್ದೀವಿ. ಅದಕ್ಕೆ ಕುಕ್ಕಿಂಗ್ ಆಯಿಲನ್ನು ಹಾಕಿಬಿಟ್ಟು ಇದನ್ನು ಈ ಫಿಶನ್ನು ಏನು ಮ್ಯಾರಿನೇಷನ್ ಮಾಡಿದ್ದೀವಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು. ಈ ಥರ ಚೆನ್ನಾಗಿ ಫ್ರೈ ಮಾಡಿ ತೆಗಿಯೋಣ. ನೋಡಿ, ಈಗ ಫಿಶ್ ಎಲ್ಲ ಫ್ರೈ ಆಗಿದೆ. ಇನ್ನೊಂದು ಒಲೆಯಲ್ಲಿ ಒಂದು ಪಾತ್ರೆನಿಟ್ಟು ಫೆನಿಗ್ರಿಕ್ ಅನ್ನು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡುವ.
ಚೆನ್ನಾಗಿ ಒಂದು ಗೋಲ್ಡನ್ ಕಲರ್ಗೆ ಬರುವಷ್ಟು ತನಕ ಇದನ್ನು ರೋಸ್ಟ್ ಮಾಡಬೇಕು. ಇದೊಂದು 3 ಸ್ಪೂನ್ ಅಂತಂದರೆ ಈ ನಮಗೇನೋ ಈ ಸೀಡ್ ಏನಿದೆ ನಮ್ಮದು, ಇದನ್ನು ಒಂದು 6 ಸ್ಪೂನ್ ತಗೋಬೇಕು ಪ್ರಮಾಣ. ಆ ಥರ ಡಬಲ್ಲು. ಅದೇ ಥರ ಜೀರಿಗೆನೂ ಅದೇ ಥರ ತಗೋಬೇಕು. ಸಾಸಿವೆನೂ 6 ಸ್ಪೂನ್ ತೊಗೊಂಡ್ರೆ ಅದೇ ಥರನೇ ಜೀರಿಗೆನೂ 6 ಸ್ಪೂನ್ ತೊಗೋಬೇಕಾಗುತ್ತೆ. ಸೊ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡುವ. ಇನ್ನು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕೋಣ. ಕರಿ ಲೀವ್ಸನ್ನ ಚೆನ್ನಾಗಿ ರೋಸ್ಟ್ ಆಗೋ ಥರ ಮಾಡೋಣ. ಇದು ಪುಡಿ ಪುಡಿ ಆಗುತ್ತೆ ಈಗ ಮುಟ್ಟಿದರೆ, ಆ ಥರ ಆಗೋಷ್ಟು ತನಕ ಇದನ್ನು ರೋಸ್ಟ್ ಮಾಡ್ಕೋಬೇಕು. ಇನ್ನು ಇದನ್ನು ಚೆನ್ನಾಗಿ ಪುಡಿ ಮಾಡಿ ತೆಗಿಬೇಕು. ಒಂದು ಜಾರ್ನಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಪುಡಿ ಮಾಡಿ ತೆಗೆಯುವ. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಪುಡಿ ಮಾಡಿದ್ದೀವಿ. ಇದು ನಾವು ಜಿಂಜರ್ ಗಾರ್ಲಿಕ್, ಗ್ರೀನ್ ಚಿಲ್ಲಿ, ಕರಿ ಲೀಫ್ ಪೇಸ್ಟನ್ನು ಸ್ವಲ್ಪ ಸಪ್ರೇಟಾಗಿ ಇಟ್ಟಿದ್ದೀವಿ. ಇಲ್ಲಿ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಆ್ಯಡ್ ಮಾಡಬೇಕು. ಆಮೇಲೆ ಇದಕ್ಕೆ ನಾವು ಅದೇನು ಪೇಸ್ಟು ಸಪ್ರೇಟಾಗಿ ಇಟ್ಟಿದ್ದೀವಿ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಸರಿ ರೋಸ್ಟ್ ಮಾಡ್ಕೋಬೇಕು. ಅದರದ್ದು ಏನು ಹಸಿ ಇರುತ್ತೆ ಆ ಒಂದು ಕಲರು ಚೇಂಜ್ ಆಗೋ ತನಕ ನಾವು ರೋಸ್ಟ್ ಮಾಡುವ. ಹಾಗೆ ಸ್ವಲ್ಪ ಕರಿ ಲೀವ್ಸನ್ನು ಕೂಡ ಆ್ಯಡ್ ಮಾಡೋದಕ್ಕೆ. ಹಾಗೆ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಇದು ಜಾಸ್ತಿ ಖಾರ ಇರಲ್ಲ. ಹಾಗೆ ನಾವು ಆಗಲೇ ಪುಡಿ ಮಾಡಿಟ್ಟಂಥ ಕ್ಯುಮಿನ್, ಫೆನುಗ್ರೀಕ್, ಮಸ್ಟರ್ಡ್ ಸೀಡ್ಸ್ ಏನಿದೆ ಅದನ್ನು, ಆ ಮಿಕ್ಸನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡೋಣ. ಇಲ್ಲಿ ನಾನು ಕ್ವಾಂಟಿಟಿ ನಿಮಗೆ ಕಮ್ಮಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಏನಕ್ಕೆ ಅಂತಂದರೆ ನಾನು ಹೇಳ್ತೀನಿ, ನಾನು ಫಸ್ಟ್ ಏನು ಪ್ರಿಪೇರ್ ಮಾಡಿದ್ದು 4 kg ಅಷ್ಟು. ಆ ಟೈಮಲ್ಲಿ ಕರೆಂಟ್ ಹೋದ ಕಾರಣ ನನಗೆ ವೀಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ಅಲ್ಲಿ ಸ್ಟಾಪ್ ಆಯಿತು. ಆದ್ದರಿಂದ ನಾನು ಸಪ್ರೇಟಾಗಿ ಮತ್ತೆ ಸ್ವಲ್ಪ ಮೀನನ್ನು ತಗೊಂಡು ಈ ರೆಸಿಪಿಯನ್ನು ಕಂಟಿನ್ಯೂ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಕಾರಣ ಇಲ್ಲಿಂದ ನಾವು ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಕಾಣ್ತಾ ಇರುತ್ತೆ ನಿಮಗೆ, ಅದು ವಿಷಯ ಆ್ಯಕ್ಚುಲಿ. ಸ್ವಲ್ಪ ಹಿಂಗನ್ನು ಆ್ಯಡ್ ಮಾಡಬೇಕು. ಆಮೇಲೆ ನಾವು ಫ್ರೈ ಮಾಡಿದಂಥ ಫಿಶನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಫ್ರೈ ಮಾಡಿದ ಫಿಶನ್ನು ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ರೆಸಿಪಿಗೋಸ್ಕರನೇ ನಾನು ಇಲ್ಲಿ ಸಪ್ರೇಟಾಗಿ ಮಾಡಿರುವಂಥದ್ದು. ಮತ್ತು ಸ್ವಲ್ಪ ಯಾಕಂದರೆ ಫಸ್ಟ್ ಪವರ್ ಇಲ್ಲದ ಕಾರಣ ನನಗೆ ವಿಡಿಯೋ ಡಿಸ್ಕಂಟಿನ್ಯೂ ಆಯಿತು. ಆದ್ದರಿಂದ ಸಪ್ರೇಟಾಗಿ ಸೆಕೆಂಡ್ ಟೈಮ್ ಇದನ್ನು ಮಾಡ್ತಾಯಿದ್ದೀನಿ, ಕಂಟಿನ್ಯೂ ಮಾಡ್ತಾಯಿದ್ದೀನಿ ವಿಡಿಯೋನ. ಸೊ ನೋಡಿ, ಈಗ ಉಪ್ಪಿನಕಾಯಿ ತಯಾರಾಗಿದೆ. ಇದರ ಜಾಸ್ತಿ ಏನೋ ಕೆಲಸ ಇಲ್ಲ ಇದರಲ್ಲಿ. ನೋಡಿ, ಇವಾಗ ತುಂಬ ಚೆನ್ನಾಗಿ ಬಂದಿದೆ ಇದು ಫಿಶ್ ಫ್ರೈ ಮಾಡಿ ಅದನ್ನು ಏನು ಉಪ್ಪಿನಕಾಯಿ ಮಾಡಿದ್ದೀವಿ. ಈಗ ಇದಕ್ಕೆ ಸ್ವಲ್ಪ ವಿನೆಗರ್ ಆ್ಯಡ್ ಮಾಡ್ತಾಯಿದ್ದೀವಿ. ವಿನೆಗರ್ ಹಾಕದಿದ್ದರೆ ಸ್ವಲ್ಪ ಕಾಲ ಉಳಿಯೋದಕ್ಕೆ ಕಷ್ಟ ಆಗುತ್ತೆ, ಅದರಿಂದ ವಿನೆಗರ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಇಟ್ಬಿಟ್ರೆ ತಣ್ಣಗಾದರೆ ನಮಗೆ ಯೂಸ್ ಮಾಡ್ಕೋಬೋದು. ಆಮೇಲೆ ಊಟಕ್ಕೆ ಯಾವುದಕ್ಕೆ ಬೇಕಾದ್ರೂ ನಾವು ಇದನ್ನು ಜೊತೆಗೆ ಉಪ್ಪಿನಕಾಯಿ ಥರ ಉಪಯೋಗಿಸ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಗೆಳೆಯರೆ. ಈ ಸಣ್ಣ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟ್ಯೂನಾ ಮೀನಿನ ಉಪ್ಪಿನಕಾಯಿ
ಈ ಸಣ್ಣ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಅದೇ ಥರ ಇನ್ನು ಒಳ್ಳೆಯ ಒಂದು ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.